2 ಅರಸುಗಳ ಪುಸ್ತಕ 19ನೇ ಅಧ್ಯಾಯ 27ನೇ ವಚನ. ನೀನು ಕೂತುಕೊಳ್ಳುವುದು, ಹೋಗುವುದು, ಬರುವುದು ನನಗೆ ಗೊತ್ತುಂಟು. ನೀನು ನನ್ನ ಮೇಲೆ ರೌದ್ರವೇಶ್ಯನಾಗಿರುವುದನ್ನು ಬಲ್ಲೆನು. ಕರ್ತನಲ್ಲೂ ಪ್ರೀತಿ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸ ಸಹ ಕರ್ತನಿಗೂ ಕೂಡ ಮಾತನಾಡುವವರಾಗಿದ್ದಾರೆ. ಪ್ರಿಯರೇ, ನಿಮಗೆ ಈ ದಿವಸ ಸಹ ಕೆಲವೊಂದು ಹೋರಾಟಗಳು, ಶೋಧನೆಗಳಿರ್ಬೋದು. ಕೆಲವರ ಜೀವಿತದಲ್ಲಿ ಮನುಷ್ಯರ ಬಾಧೆಗಳು ಹೆಚ್ಚಾಗಿರ್ಬೋದು. ಅನೇಕ ಬಾರಿ ಅವರು ನಿಮ್ಮನ್ನು ತೊಂದರೆ ಪಡಿಸಿದ್ದಾರೆ. ಮಾತುಗಳಿಂದಾಗಿ, ಕಾರ್ಯಗಳಿಂದಾಗಿ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ವಾಸ ಮಾಡುವಂಥ ಸ್ಥಳದಲ್ಲಿ ನಿಮಗೆ ವಿರುದ್ಧವಾದಂಥ ಎಷ್ಟೋ ಕುಯುಕ್ತಿಗಳನ್ನು ಅವರು ಮಾಡುತ್ತಾ ಇದ್ದಾರೆ. ಅನೇಕ ವಿಷಯಗಳಲ್ಲಿ ಅವರು ಯಶಸ್ವಿ ಸಹ ಆಗಿದ್ದಾರೆ. ಆದರೆ ಇನ್ನು ಮೇಲೆ ಕರ್ತನು ಅದಕ್ಕೆ ಅವಕಾಶವನ್ನು ಮಾಡಿಕೊಡುವುದಿಲ್ಲ. ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ, ನೀನು ಕೂತುಕೊಳ್ಳುವುದು, ಹೋಗುವುದು, ಬರುವುದು ನನಗೆ ಗೊತ್ತುಂಟು. ನೀನು ನನ್ನ ಮೇಲೆ ರೌದ್ರವೇಶ್ಯನಾಗಿರುವುದನ್ನು ಬಲ್ಲೆನೆಂಬುದಾಗಿ ಕರ್ತನು ಹೇಳ್ತಾ ಇದ್ದಾರೆ. ಯಾರ ವಿಷಯಗಳು ಗೊತ್ತಾ? ಸನೇರಿಬ ಅನ್ನುವಂಥ ವಿಷಯದಲ್ಲಿ. ಆತನು ಒಬ್ಬ ಅರಸನಾಗಿದ್ದನು. ಇಸ್ರಾಯೇಲರನ್ನ ಸರ್ವನಾಶ ಮಾಡಬೇಕೆಂಬುದಾಗಿ ಪ್ರಯತ್ನ ಪಟ್ಟಂಥವನು. ಇಸ್ರಾಯೇಲರ ಅರಸನಿಗೆ ವಿರುದ್ಧವಾಗಿ ನಿಂತಂಥವನು. ಇಸ್ರಾಯೇಲರ ಅರಸನಿಗೆ ದೇವರ ವಿರುದ್ಧವಾಗಿ ಪತ್ರಗಳನ್ನು ಬರೆಯಲ್ಪಟ್ಟಂಥವನು. ಆಗ ಇಸ್ರಾಯೇಲರ ಅರಸನಾದಂಥ ಹಿಜ್ಕೀಯನು ದೇವರ ಬಳಿಯಲ್ಲಿ ಬಟ್ಟೆಯನ್ನು ಹರಿದುಕೊಂಡು ಕಣ್ಣೀರಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಸಮಯದಲ್ಲಿ ದೇವರಾಗಿರುವಂಥ ಕರ್ತನು ಈ ಸನೇರಬನಿಗೆ, ಅನ್ಯ ದೇಶದ ಅರಸನಿಗೆ ಹೀಗೆ ಹೇಳ್ತಾರೆ, ನೀನು ಕೂತುಕೊಳ್ಳುವುದು, ಹೋಗುವುದು, ಬರುವುದು ಎಲ್ಲವೂ ಸಹ ನನಗೆ ಗೊತ್ತು. ನನ್ನ ವಿಷಯದಲ್ಲಿ, ಅಂದರೆ ನನ್ನ ಮಕ್ಕಳ ವಿಷಯದಲ್ಲಿ, ನನ್ನನ್ನು ಆರಾಧಿಸುವಂಥವರ ವಿಷಯದಲ್ಲಿ ನೀನು ರೌದ್ರಾವೇಶವುಳ್ಳವರಾಗಿರುವಂಥದ್ದನ್ನು ಸಹ ಬಲ್ಲೆನೆಂಬುದಾಗಿ ಕರ್ತನು ಹೇಳ್ತಾ ಇದ್ದಾರೆ. ಕೆಲವೊಂದು ಸಮಯ ಇಸ್ರಾಯೇಲರ ಮೇಲೆ ಅವನಿಗೆ ಅಧಿಕಾರವಿತ್ತು. ಕೆಲವೊಂದು ಸಮಯ ಅನೇಕ ಜನಗಳನ್ನ ಬಾಧಿಸಲಿಕ್ಕಾಗಿ ಅವನು ಬಲಗೊಂಡಿದ್ದನು. ಈ ಬಲವನ್ನು ಕೊಡಲ್ಪಟ್ಟದ್ದು ಸಹ ದೇವರೇ. ಹಾಗೆ ನಿಮ್ಮ ಜೀವಿತದಲ್ಲಿ ಕೆಲವು ವೈರಿಗಳು ನಿಮ್ಮನ್ನು ಜಯಿಸುವ ಹಾಗೆಯೂ ಅಥವಾ ಅವಮಾನಿಸುವ ಹಾಗೆ, ನಿಂದಿಸುವ ಹಾಗೆಯೂ ಅವರು ಅರ್ಹತೆಯನ್ನು ಪಡೆದುಕೊಳ್ಳುತ್ತಾರೆ. ಯಾಕೆ ಗೊತ್ತಾ? ನಿಮ್ಮ ಬೀಳುವಿಕೆಯಿಂದಾಗಿ. ಆದರೆ ನೀವು ಕರ್ತನಿಗೆ ಪಶ್ಚಾತ್ತಾಪಪಟ್ಟು ಮನದಿರುಗುವಾಗ ಹಾಗೆ ನಿಮಗೆ ವಿರುದ್ಧವಾಗಿ ನಿಂತಂಥವರನ್ನ ಕರ್ತನು ಬೀಳಿಸುವಂಥದ್ದು ಸಹ ಗೊತ್ತು. ಅದೇ ರೀತಿಯಲ್ಲಿ ಈ ಅಶ್ಮೂರ್ಯದ ಅರಸನನ್ನು ಕರ್ತನು ಒಡೆದು ಹಾಕುವಂಥದ್ದನ್ನು ನಾವು ನೋಡುತ್ತೇವೆ. ಒಂದೇ ರಾತ್ರಿಯಲ್ಲಿ ದೂತನನ್ನು ಕಳುಹಿಸಲ್ಪಟ್ಟು 1,85,000 ಸೈನಿಕರನ್ನು ಸಂಹಾರ ಮಾಡುವಂಥದ್ದನ್ನು ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಹಾಗೆ ಮಾಡಬೇಕಾದರೆ ಕರ್ತನ ಬಳಿಯಲ್ಲಿ ಹಿಜ್ಕೀಯನು ಬಹಳವಾಗಿ ತಗ್ಗಿಸಿಕೊಂಡನು. ಇಂದು ನೀವು ಸಹ ದೇವರ ಬಳಿಯಲ್ಲಿ ತಗ್ಗಿಸಿಕೊಳ್ಳ್ರಿ. ನಿಮಗೆ ವಿರುದ್ಧವಾಗಿ ಎದ್ದಂಥ ಆಯುಧಗಳು, ಮನುಷ್ಯರು ಅವರನ್ನು ಕರ್ತನ ಇಲ್ಲವಾಗುವ ಹಾಗೆ, ಅವರ ಬಾಯಿಗಳು ಕರ್ತನ ಕಟ್ಟುವ ಹಾಗೆಯೂ ಮಾಡಲ್ಪಡಲಿಕ್ಕೆ ಶಕ್ತನು. ತಗ್ಗಿಸಿಕೊಂಡು ಪ್ರಾರ್ಥಿಸಿರಿ. ಸರ್ವಶಕ್ತನಾದ ದೇವರೇ, ಈ ಸಹೋದರಿಯ ವಿಷಯದಲ್ಲಿ ನಾನು ಬೇಡಿಕೊಳ್ಳುತ್ತೇವೆ. ಇವರನ್ನು ಬಾಧಿಸ್ತಾ ಇರುವಂಥ ಪ್ರತಿಯೊಬ್ಬರು ನಡೆಯಾದಾಡುವಂಥದ್ದು, ನಿಲ್ಲುವಂಥದ್ದು, ಮಾತುಗಳು, ಕೂತುಕೊಳ್ಳುವಂಥದ್ದು ಎಲ್ಲವೂ ಸಹ ನೀನು ಗಮನಿಸುವಂಥ ದೇವರಪ್ಪ. ಇವರ ಜೀವಿತದಲ್ಲಿ ಏನೆಲ್ಲವನ್ನು ಅವರು ಕುಯುಕ್ತಿ ಮಾಡ್ತಾ ಇದ್ದಾರೋ ಆ ಕುಯುಕ್ತಿಗಳನ್ನು ನೀವೇ ಕರ್ತನೆ ನಾಶಪಡಿಸಿ ಅವರು ಮನಸ್ಸಾಂತರ ಪಡುವ ಹಾಗೆ, ನಿನ್ನ ಮಗನನ್ನು ಬಾಧಿಸದ ಹಾಗೆ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನಲ್ಲಿ ತಂದೆಯೇ, ಆಮೇನ್.